ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2 HP ಮೋಟಾರ್ ಈ ಕೆಪಾಸಿಟರ್ಗಳಲ್ಲಿ ರನ್ ಆಗುತ್ತೋ ಇಲ್ವೋ, ರನ್ ಆದರೆ ಎಷ್ಟು ಆಂಪ್ಸ್ ತಗೊಳ್ಳುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಹಾಕ್ತಾ ಇರ್ತೀನಿ. ನೀವು ನೋಡಿದಾಗೆ ಎಷ್ಟೆಷ್ಟು ಕೆಪಾಸಿಟ್ರ್ ತಗೊಂಡಿದ್ದೀನಿ ಅಂದರೆ 10 MFT, 15 MFT, 50 MFT, 80ರಿಂದ 100 MFTದು ಒಂದು ಕೆಪಾಸಿಟ್ರ್ ಇದೆ, ಅದೊಂದು ತೊಗೊಂಡಿದ್ದೀನಿ. ಮತ್ತು ಆಮ್ಸ್ ಮೀಟ್ರ್ ಒಂದು ತೊಗೊಂಡಿದ್ದೀನಿ. ಎಷ್ಟು ಆಮ್ಸ್ ತಗೊಳ್ಳುತ್ತೆ ಅಂದ್ಬಿಟ್ಟು ಒಂದು ಸತಿ ಟೆಸ್ಟ್ ಮಾಡ್ಕೊಳ್ಳೋಣ. ಮತ್ತು ಆಮ್ಸ್ ಮೀಟ್ರಿಗೆ ನಾವು ಯಾವ ವೈರ್ ಕೊಡಬೇಕು ಅಂದರೆ ನೀಲಿ ವೈರ್ ಕೊಡಬೇಕು. ಅದನ್ನು ಕಾಮನ್ ಮಾಡಿರ್ತೀವಿ, ಅದಕ್ಕೆ ನೀಲಿ ವೈರ್ ಕೊಟ್ಕೊಳ್ಳೋಣ. ಆಮೇಲೆ ಕೆಪಾಸಿಟರ್ಗಳು ಚೇಂಜ್ ಮಾಡೋಕ್ಕೆ ಕೆಂಪು ಅರ್ಶಿಣದಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಎಷ್ಟೆಷ್ಟು ಆಮ್ಸ್ ತಗೊಳ್ಳುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಲ್ಲ ಕಲೆಕ್ಷನ್ ಕೊಟ್ಕೊಂಡಿದ್ದೀನಿ. ಬನ್ನಿ ಮೀಟ್ರು ಆ ಬಾಕ್ಸ್ ಮೇಲೆ ಮಡಗೋಣ, ಇಲ್ಲಾಂದರೆ ಕೆಳಗಡೆ ಮಡಗಿದ್ರೆ ಗ್ರೋನಿಂಗ್ ಆಗುತ್ತೆ. ಬನ್ನಿ ಫಸ್ಟು ಮೋಟ್ರಿಗೆ ಟೆಸ್ಟ್ ಮಾಡೋಕ್ಕೆ 10 MFT ತೊಗೊಳ್ಳೋಣ. 10 MFTಲಿ ಎಷ್ಟು ಆಮ್ಸ್ ತೊಗೊಳ್ಳುತ್ತೆ, ಮೋಟ್ರ್ ಯಾವ ರೀತಿ ರನ್ ಆಗುತ್ತೆ ಬನ್ನಿ ನೋಡೋಣ. ಬನ್ನಿ ಕೆಪಾಸಿಟ್ರ್ ವೈರು ಕಲೆಕ್ಷನ್ ಕೊಡೋಣ. ಕೆಂಪು ಅರ್ಶಿಣಕ್ಕೆ ಕೊಡಬೇಕು, ಯಾಕಂದರೆ ಕೆಂಪು ಅಲ್ಲಿ ರನ್ನಿಂಗ್ ಕಾಯಿಲು ಒಂದು ವೈರ್ ಇರುತ್ತೆ, ಅರ್ಶಿಣದಲ್ಲಿ ಸ್ಟಾರ್ಟಿಂಗ್ ಕಾಯಿಲ್ ವೈರ್ ಬಂದಿರುತ್ತೆ, ಅದಕ್ಕೆ ಸಿಂಗಲ್ಲೇ ವೈರ್ ಬಂದಿರುತ್ತೆ. ನೀಲಿಲಿ ಎರಡೂ ಕಾಮನ್ ಮಾಡಿರ್ತೀವಿ, ಅದಕ್ಕೆ ನೀಲಿಗೆ ನ್ಯೂಟ್ರಲ್ ಕೊಡಬೇಕು. ಪೇಸ್ ಬಂದ್ಬಿಟ್ಟು ಕೆಂಪುಗೆ ಕೊಡಬೇಕು. ಕೆಂಪು ಕೊಟ್ಟರೆ ರನ್ನಿಂಗ್ ಕಾಯಿಲಲ್ಲಿ ಮೋಟ್ರ್ ರನ್ ಆಗುತ್ತೆ, ಅದು ಕರೆಕ್ಟಾಗಿ ಓಡುತ್ತೆ. ಏನಾರ ಸ್ಟಾರ್ಟಿಂಗ್ ಕಾಯಿಲಲ್ಲಿ ಮೋಟ್ರ್ ರನ್ ಆಯಿತು ಅಂದರೆ ಮೋಟ್ರ್ ಸುಟ್ಟೋಗುತ್ತೆ. ರೇರು ಒಂದೊಂದು ಮೋಟ್ರ್ ಓಡುತ್ತೆ, ಒಂದೊಂದು ಮೋಟ್ರ್ ಓಡಲ್ಲ, ರೇರು ನೋಡ್ಕೊಂಡು ಕಲೆಕ್ಷನ್ಗಳು ಕೊಡಬೇಕು. ಅದಕ್ಕೆ ನಾವು ಮೋಟ್ರ್ ಒಳಗಡೆ ವೈರ್ ಕಲೆಕ್ಷನ್ ಕೊಟ್ಟಾಗ ಕ್ಲೀನಾಗಿ ಕೊಡಬೇಕು. ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ರೀತಿ ರನ್ ಆಗುತ್ತೆ ಅಂದ್ಬಿಟ್ಟು. ಕಲೆಕ್ಷನ್ ಕೊಟ್ಟಿದ್ದೀವಿ, ಕಲೆಕ್ಷನ್ ಕೊಟ್ಟು ರನ್ ಮಾಡೋಣ. ರನ್ ಆಗ್ತಿದೆ. 10 MFTಲಿ ಮೋಟ್ರ್ ರನ್ ಆಗ್ತಿದೆ. ಎಷ್ಟು ಆಮ್ಸ್ ತಗೋತಾ ಇದೆ ಅಂದರೆ 13 ಆಮ್ಸ್ ತಗೋತಾ ಇದೆ. ಅದು 10ರಿಂದ ಮೇಲ್ಗಡೆ ಬರ್ತಾ ಇದೆ, 13 ಆಮ್ಸ್ ತಗೋತಾ ಇದೆ. ನೋಡಿ ಮೋಟ್ರ್ ರನ್ ಆಗ್ತಾಯಿದೆ, ಚೆನ್ನಾಗಿ ರನ್ ಆಗ್ತಾಯಿದೆ. ಅದು ಕೆಪಾಸಿಟಿ ಎಷ್ಟಿರಬೇಕು ಅಷ್ಟೇ ಕೊಡಬೇಕು. ಆದರೆ ಒಂದು ಸತಿ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಟೆಸ್ಟ್ ಮಾಡ್ಕೋತಾ ಇರೋದು, ರನ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು. ನೋಡಿ ಇವಾಗ ಒಂದು ಸತಿ ಬಿಸಿ ಆಗಿದೆ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡೆ, ಬಿಸಿ ಆಗಿಲ್ಲ, ಚೆನ್ನಾಗಿ ರನ್ ಆಗಿದೆ. ಆದರೆ ನಾವು 10 MFTಲಿ ಓಡಿಸ್ಬಾರ್ದು ಮೋಟ್ರುಗಳನ್ನ, ಅದಕ್ಕೆ ಎಷ್ಟು ಕೆಪಾಸಿಟಿ ಕೊಡಬೇಕು ಅಷ್ಟೇ ಕೊಡಬೇಕು. ನಾವು ಸುಮ್ಮನೆ ಟೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ನೀವು ಈ ರೀತಿ ಎಲ್ಲ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಇವಾಗ 15 MFT ತಗೊಳ್ಳೋಣ. ನೋಡಿ 15 MFT ತಗೊಂಡಿದ್ದೀನಿ. ಬನ್ನಿ ಕಲೆಕ್ಷನ್ ಕೊಡೋಣ. ನೋಡಿ ಪದೇ ನಾವು ಕೆಂಪು ವೈರಿಂದ ನಾವು ಪೇಸ್ ವೈರ್ನ ತೆಗ್ದಿಲ್ಲ, ಸರಿನಾ? ನಾನು ಪದೇ ಕೊಡ್ತಾ ಇರೋದು. ನೋಡಿ ಕಲೆಕ್ಷನ್ ಹಂಗೆ ಕೊಡಬೇಕು. ನೀಲಿಗೆ ಕಾಮನ್ ಆಗಿರುತ್ತೆ, ಹಳದಿಗೆ ಸಿಂಗಲ್ಲು ಸ್ಟಾರ್ಟಿಂಗ್ ಕಾಯಿಲ್ ಬಂದಿರುತ್ತೆ, ಕೆಂಪುಗೆ ರನ್ನಿಂಗ್ ಕಾಯಿಲಿಂದ ಒಂದು ವೈರ್ ಬಂದಿರುತ್ತೆ. ಬನ್ನಿ ಕೆಪಾಸಿಟ್ರ್ ಹಾಕಿದ್ದೀವಿ, ಬನ್ನಿ ರನ್ ಮಾಡಿ ನೋಡೋಣ 15 MFTಗೆ ಎಷ್ಟು ಆಮ್ಸ್ ತಗೋಬೋದು. ಮೋಟ್ರು ಚೆನ್ನಾಗಿ ರನ್ ಆಗಿದೆ. ನೋಡಿ ಅದು 12-13ರಲ್ಲೇ ಇದೆ. ಮೋಟ್ರು ಚೆನ್ನಾಗಿ ರನ್ ಆಗ್ತಾಯಿದೆ, ಮತ್ತು ಅದು 12-13 ತಗೋತಾ ಇದೆ 15 MFTಯಲ್ಲಿ. ಬನ್ನಿ ಇವಾಗ 50 MFT ಹಾಕಿ ನೋಡೋಣ ಎಷ್ಟು ಆಮ್ಸ್ ತಗೋಬೋದು ಅಂದ್ಬಿಟ್ಟು. ಆ ಸೈಡ್ ಎತ್ತು ಮಾಡಿಬಿಟ್ಟು 50 MFTಯಲ್ಲಿ ಎಷ್ಟು ಆಮ್ಸ್ ತಗೋಬೋದು ಅಂದ್ಬಿಟ್ಟು ನೋಡೋಣ. ಈ ಕಾಯಿಲ್ ಬಂದ್ಬಿಟ್ಟು ಹಳೆಯದು, ಇವಾಗ ನ್ಯೂ ಅಲ್ಲ, ಹಳೆಯದು. ಅದಕ್ಕೆ 50 MFT ಹಾಕ್ತಾಯಿದ್ದೀನಿ. ಎಷ್ಟು ಆಮ್ಸ್ ತಗೋಬೋದು ಅಂದ್ಬಿಟ್ಟು. ಮೋಟ್ರುಗಳು ರನ್ ಆಗುತ್ತೆ. ಬನ್ನಿ 50 MFTಯಲ್ಲಿ ಯಾವ ರೀತಿ ಎಷ್ಟು ಆಮ್ಸ್ ತಗೋಬೋದು ರನ್ ಆಗ್ಬಿಟ್ಟು ಅಂದ್ಬಿಟ್ಟು ನೋಡೋಣ. ಮೋಟ್ರ್ ರನ್ ಆಯಿತು. ನೋಡಿ 10 ಆಮ್ಸ್ ತಗೋತಾ ಇದೆ ಬರೀ. 50 MFTಲಿ 10 ಆಮ್ಸ್ ತಗೊಂಡಿದೆ ಖಾಲಿ ಮೋಟ್ರು. 50 MFTಯಲ್ಲಿ 10 ಆಮ್ಸ್ ತಗೊಂಡಿದ್ದೆ ಖಾಲಿ ಮೋಟ್ರು. ಇವಾಗ 80ರಿಂದ 100 MFTದು ಒಂದು ಕಾಯಿಲಿದೆ ಕೆಪಾಸಿಟ್ರು. ಆ ಕೆಪಾಸಿಟ್ರು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ನೋಡೋಣ. ನೋಡಿ 80ರಿಂದ 100 MFT ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಬನ್ನಿ ನೋಡೋಣ. ಮೋಟ್ರು ರನ್ ಕೊಟ್ಟರೆ ನೋಡಿ ಮೋಟ್ರ್ ರನ್ ಆಗ್ತಾಯಿದೆ. ಎಷ್ಟು ಆಮ್ಸ್ ತಗೋತು? ಸುಟ್ಟೋಯ್ತು ಅದು. ಆ ಕೆಪಾಸಿಟ್ರು ಸುಟ್ಟೋಯ್ತು. ಅದು ಸುಟ್ಟೋಗಿರೋದಕ್ಕೆ ಅದು 15 ಆಮ್ಸ್ ಮೇಲೆ ತಗೋತಾ ಇದೆ. ಬಿಡಿ ಅದು ಚೇಂಜ್ ಮಾಡೋಣ, ಬೇಡ. ಇವಾಗ
ಒಂದು ಸತಿ ಎಲ್ಲ ಕೆಪಾಸಿಟ್ರ್ಗಳು ಕೊಟ್ಟು ರನ್ ಮಾಡೋಣ ಎಷ್ಟು ಆಮ್ಸ್ ತಗೋತಾ ಇದೆ ಅಂದ್ಬಿಟ್ಟು. ನೋಡಿ ಈ ಕೆಪಾಸಿಟ್ರು ಸುಟ್ಟೋಯ್ತು, ಅದನ್ನು ಎತ್ತು ಬಿಸಾಕೋಣ. ಬನ್ನಿ ಇವಾಗ 50 MFT ಮತ್ತು 15 MFT ಮತ್ತು 10 MFT ಟೋಟಲ್ ಎಷ್ಟಾಯಿತು ಅಂದರೆ 75 MFT ಆಯಿತು. 75 MFTಗೆ ಎಷ್ಟು ಆಮ್ಸ್ ತಗೋಬೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಮೋಟ್ರು ಎಲ್ಲ ಕಲೆಕ್ಷನ್ ಕೊಟ್ಕೋತಾ ಇದ್ದೀನಿ, ಬನ್ನಿ ಎಷ್ಟು ಆಮ್ಸ್ ತಗೋಬೋದು ನೋಡೋಣ. 2 HP ಮೋಟ್ರಿಗೆ ಎಷ್ಟು ಕೆಪಾಸಿಟ್ರ್ ಕೊಡಬೇಕಂದ್ರೆ 50 MFTದು 2 ಕೊಡಬೇಕು. ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಒಂದಿರುತ್ತೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊಟ್ಬಿಟ್ಟು ಒಂದು ಸತಿ ರನ್ ಮಾಡಿ ನೋಡೋಣ ಎಷ್ಟು ಆಮ್ಸ್ ತಗೋಬೋದು. 75 MFTಯಲ್ಲಿ ಲೆಕ್ಕಾಚಾರ ಎಲ್ಲ ಆ್ಯಡ್ ಮಾಡಿದ್ರೆ 75 ಆಗುತ್ತೆ. ಎಷ್ಟು ಆಮ್ಸ್ ತಗೋಬೋದು ಬನ್ನಿ ನೋಡೋಣ. ನಾವು ಸೇರಿಸ್ತಾ ಇರೋದು 50 MFT, 15 MFT, ಆಮೇಲೆ 10 MFT, ಸರಿನಾ? ನೋಡಿ ಮೋಟ್ರು ಫಾಸ್ಟಾಗಿ ರನ್ ಆಗ್ತಾಯಿದೆ. ಎಷ್ಟು ಆಮ್ಸ್ ತಗೋತಾ ಇದೆ ಅಂದರೆ ಬರೀ 5 ಆಮ್ಸ್ ತಗೋತಾ ಇದೆ, 5 ಆಮ್ಸ್ ತಗೋತಾ ಇದೆ. ನೋಡಿ ಆ ಮುಳ್ಳು ಇನ್ನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಎಷ್ಟು ಆಮ್ಸ್ ತಗೋತಾ ಇದೆ ಅಂದ್ಬಿಟ್ಟು. ಮೋಟ್ರ್ ರನ್ ಆಗ್ತಾಯಿದೆ ನೋಡಿ, ಬರೀ 5 ಆಮ್ಸ್ ತಗೋತಾ ಇದೆ. ಅದ್ರ ಕೆಳಗಡೆ ಇದೆ ನೋಡಿ, 5 ಆಮ್ಸ್ ತಗೋತಾ ಇದೆ. ಖಾಲಿ ಮೋಟ್ರಲ್ಲೇ 5 ಆಮ್ಸ್ ತೊಗೊಂಡು ಓಡ್ತಾ ಇದೆ ಅಂದರೆ 75 MFTಯಲ್ಲಿ. ಮೋಟ್ರ್ ಕೆಪಾಸಿಟಿ ಏನು ವೀಕ್ ಆಗಿಲ್ಲ, ಚೆನ್ನಾಗಿದೆ. ಹೊಸ ಮೋಟ್ರ್ ಹೆಂಗಿದೆ ಆ ರೀತಿ ಇದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಂಗಲ್ ಪೇಸ್ ಮೋಟ್ರುಗಳಿಗೆ ಯಾಕೆ ಇಷ್ಟೇ HPಗೆ ಇಷ್ಟೇ ಕೆಪಾಸಿಟ್ರ್ ಕೊಡಬೇಕಂದ್ರೆ, ಎಲ್ಲ ಮೋಟ್ರುಗಳಿಗೆ ಕಿಲೋವ್ಯಾಟ್ ಅಂದ್ಬಿಟ್ಟು ಇರುತ್ತಲ್ವ, ಅದ್ರಿಗೋಸ್ಕರ ಇಷ್ಟೇ HPಗೆ ಇಷ್ಟೇ ಕೆಪಾಸಿಟ್ರ್ ಅಂದ್ಬಿಟ್ಟು ಕೊಡಲೇಬೇಕು. ಇಲ್ಲಾಂದರೆ ಮೋಟ್ರು ಲೋಡ್ ತೊಗೊಂಡು ಓಡಲ್ಲ. 2 HP ಬಂದ್ಬಿಟ್ಟು 1.49 ಕಿಲೋವ್ಯಾಟ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಟು ವಾಚಿಂಗ್ ಫ್ರೆಂಡ್ಸ್.